ಲೋಕ ಕಲ್ಯಾಣಾರ್ಥವಾಗಿ 25ನೇ ತಿರುಮಲ ಪಾದಯಾತ್ರೆ ಹಾಗೂ ಶ್ರೀ ಶ್ರೀನಿವಾಸ ಕಲ್ಯಾಣ ಮಹೋತ್ಸವ ಗೌರಿಬಿದನೂರು ತಾಲೂಕಿನ ತೊಂಡೆಬಾವಿ ಗ್ರಾಮದಲ್ಲಿ ದಿನಾಂಕ 13-14ರಂದು ನಡೆಯಲಿರುವ ಶ್ರೀನಿವಾಸ ಕಲ್ಯಾಣೋತ್ಸವಕ್ಕೆ ಸಕಲ ಸಿದ್ಧತೆ ನಡೆದಿದೆ ಅಂತ ಕೋಚಿಮುಲ್ ಮಾಜಿ ಅಧ್ಯಕ್ಷ ಜೆ ಕಾಂತರಾಜು ತಿಳಿಸಿದರು. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಸುದರ್ಶನ ಟ್ರಸ್ಟ್ ವತಿಯಿಂದ 24 ವರ್ಷಗಳಿಂದ ತಿರುಮಲ ತಿರುಪತಿ ಪಾದಯಾತ್ರೆ ತುಂಬಾ ಶ್ರದ್ಧಾ ಭಕ್ತಿಯಿಂದ ಹಮ್ಮಿಕೊಂಡು ಬರ್ತಾ ಇದ್ದು 25ನೇ ವರ್ಷದ ತಿರುಮಲ ತಿರುಪತಿ ಪಾದಯಾತ್ರೆಯ ಅಂಗವಾಗಿ ಇದೇ 13ನೇ ತಾರೀಕು ಶ್ರೀದೇವಿ ಭೂದೇವಿ ಸಮೇತ ಶ್ರೀ ಶ್ರೀನಿವಾಸ ಸ್ವಾಮಿಯ ಪೂರ್ಣಕುಂಭ ಸ್ವಾಗತ, ವರಪೂಜೆ, ಸಂಜೆ 7 ಗಂಟೆಯಿಂದ ಪ್ರಖ್ಯಾತ ಕಲಾ ತಂಡಗಳಿಂದ ಸಮೂಹ ನೃತ್ಯ, ಸಿನಿಮಾ ಗಾಯಕರಿಂದ ಹಾಡುಗಾರಿಕೆ, ನಂತರ ಪ್ರಸಾದ ವಿನಿಯೋಗ. ದಿನಾಂಕ 14ರಂದು ಭಾನುವಾರ ಶಾಸ್ತ್ರೋಕ್ತವಾಗಿ ಬೆಳಗ್ಗೆ 10 ಗಂಟೆಗೆ ಶ್ರೀ ಶ್ರೀನಿವಾಸ ಕಲ್ಯಾಣೋತ್ಸವ, ನಂತರ ಪ್ರಸಾದ ವಿನಿಯೋಗ, ಸಂಜೆ 7 ಗಂಟೆಗೆ ಶಯನೋತ್ಸವ, 8 ಗಂಟೆಗೆ ಪಾದಯಾತ್ರಿಗಳಿಂದ ತಿರುಪತಿ ತಿರುಮಲ ಶ್ರೀ ವೆಂಕಟೇಶ್ವರ ಸ್ವಾಮಿಯ ಜೀವನಾಧಾರಿತ ಶ್ರೀನಿವಾಸ ಕಲ್ಯಾಣ ಪೌರಾಣಿಕ ನಾಟಕ ಆಯೋಜನೆ. ದಿನಾಂಕ 15ರ ಸೋಮವಾರ ಬೆಳಗ್ಗೆ 5 ಗಂಟೆಗೆ ಸ್ವಾಮಿಯ ಸುಪ್ರಭಾತ ಸೇವೆ, 8 ಗಂಟೆಗೆ ಊರಿನ ಪ್ರಮುಖ ಬೀದಿಗಳಲ್ಲಿ ಸ್ವಾಮಿಯ ಮೆರವಣಿಗೆ ಹಮ್ಮಿಕೊಳ್ಳಲಾಗಿದೆ ಎಂದರು. ಸಂದರ್ಭದಲ್ಲಿ ಸುದರ್ಶನ ಟ್ರಸ್ಟ್ನ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ನಮೋ ವೆಂಕಟೇಶಾಯ ನಮಃ. ಏನು ಸುದರ್ಶನ ಟ್ರಸ್ಟ್ ತೊಂಡೆಬಾವಿ ಅವರ ವತಿಯಿಂದ 25ನೇ ವರ್ಷದ ವಾರ್ಷಿಕೋತ್ಸವ, ಒಂದು ಶ್ರೀನಿವಾಸ ಪಾದಯಾತ್ರೆ, ತಿರುಪತಿಗೆ ಏನು ಪಾದಯಾತ್ರೆ ಹೊರಟಿದ್ದಾರೆ ಅದರ ಸಲುವಾಗಿ ತೊಂಡೆಬಾವಿ ಗ್ರಾಮದಲ್ಲಿ ಶ್ರೀನಿವಾಸ ಕಲ್ಯಾಣ ಒಂದು ಬೃಹತಾಕಾರವಾದಂತ ಒಂದು ಕಾರ್ಯಕ್ರಮ ಹಮ್ಮಿಕೊಂಡು ಬಹುಶಃ ಈ ತೊಂಡೆಬಾವಿ ಇತಿಹಾಸದಲ್ಲಿ ಇಂಥ ಒಂದು ಕಾರ್ಯಕ್ರಮ ಎಂದು ಬಂದಿರಲಿಲ್ಲ ಅನ್ನೋದು ನಮ್ಮ ಅನಿಸಿಕೆ. ಅದ್ರ ಜೊತೆಗೆ ಇವತ್ತಿನ ದಿವಸನೂ ಸಹ ಅನೇಕ ಕಾರ್ಯಚಟುವಟಿಕೆಗಳು ನಡೀತಾ ಇದೆ ಇಲ್ಲಿ. ಏನದು ವರಪೂಜೆ, ನಂತರ ಅನೇಕ ಕಾರ್ಯಕ್ರಮಗಳು, ಸಾಂಸ್ಕೃತಿಕ ಕಾರ್ಯಕ್ರಮಗಳು, ನಂತರ ನಾಳೆ ದಿವಸ ಏನು ಶ್ರೀನಿವಾಸ ಕಲ್ಯಾಣ ಆದ ನಂತರ ನಾಳೆ ಸಂಜೆ ಒಂದು ಶ್ರೀನಿವಾಸ ಕಲ್ಯಾಣೋತ್ಸವ, ಒಂದು ಪೌರಾಣಿಕ ನಾಟಕನೂ ಸಹ ಆಡಿಸುವಂತ ಕಾರ್ಯಕ್ರಮ ನಮ್ಮೆಲ್ಲ ಸ್ನೇಹಿತರು ಸುದರ್ಶನ್ ಟ್ರಸ್ಟ್ ವತಿಯಿಂದ ಮಾಡಿದ್ದಾರೆ. ಇದರ ಒಂದು ಪ್ರತಿಫಲ ಈ ಸುತ್ತಮುತ್ತಲಿನ ಜನ, ಇದಕ್ಕೆ ಸುಮಾರು 5,000 to 6,000 ಜನ ಬರ್ತಕ್ಕಂತ ಇದೊಂದು ಕಾರ್ಯಕ್ರಮ. ಆದ್ರಿಂದ ಎಲ್ಲರೂ ನಮ್ಮೂರಿನಲ್ಲಿರ್ತಕ್ಕಂಥವ್ರು ಬಹಳ ಶ್ರದ್ಧಾ ಭಕ್ತಿಯಿಂದ ಎಲ್ಲರೂ ಸೇರಿ ಬೇರೆ ಗ್ರಾಮಗಳಿಂದ ಬಂದಂತವರಿಗೆ ನಾವು ಸ್ಥಳಾವಕಾಶ ಕೊಡೋದಾಗ್ಲಿ ಅಥವಾ ಸಹಕಾರ ಕೊಟ್ಟು ಈ ಒಂದು ಬೃಹದಾ ಕಾರ್ಯಕ್ರಮ ಬಹಳ ಯಶಸ್ವಿಯಾಗಿ ನಡೆದು ಆ ಶ್ರೀನಿವಾಸನ ಆಶೀರ್ವಾದ ಎಲ್ಲರ ಮೇಲೆ ಇರಬೇಕು ಅಂತ ಈ ಸಂದರ್ಭ ಕೇಳ್ತಾ, ಮತ್ತೊಮ್ಮೆ ನಮ್ಮ ಗ್ರಾಮಸ್ಥರಲ್ಲಿ ಮನವಿ ಮಾಡೋದೇನಂತಂದ್ರೆ, ಪ್ರತಿಯೊಬ್ರು ಬೇರೆ ಹೊರಗಣಿಂದ ಬಂದವ್ರಿಗೆ ದಯವಿಟ್ಟು ನೀವೊಂದು ಸ್ಥಳಾವಕಾಶ ಮಾಡಿಕೊಡ್ಬೇಕು, ಮತ್ತೆ ಅವ್ರಿಗೆ ಸಹಕಾರ ಕೊಟ್ಟು ಅವ್ರನ್ನ ಅತಿಥಿಗಳಾಗಿ ನೀವು ಸ್ವೀಕರಿಸಬೇಕು ಅಂತ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀನಿ. ಓಂ ನಮೋ ವೆಂಕಟೇಶಾಯ. ಸುದರ್ಶನ ಟ್ರಸ್ಟ್ ಪಾದಯಾತ್ರೆ ತಂಡದ ವತಿಯಿಂದ 25ನೇಯ ಪಾದಯಾತ್ರೆಯ ಸಲುವಾಗಿ ಇವತ್ತು ಗೌರಿಬಿದನೂರು ತಾಲೂಕು ತೊಂಡೆಬಾವಿ ಗ್ರಾಮದಲ್ಲಿ ಅದ್ಧೂರಿಯಾಗಿ ಶ್ರೀನಿವಾಸ ಕಲ್ಯಾಣ ಮಹೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಜರುಗಿಸ್ತಾ ಇದ್ದೀವಿ. ಈ ಕಾರ್ಯಕ್ರಮಗಳು ತಾವುಗಳು ನೋಡಿದಾಗೆ ಬಹಳ ವಿಜೃಂಭಣೆಯಿಂದ ಡೆಕೋರೇಷನ್ ಕೆಲಸಗಳೆಲ್ಲ ಸಾಗ್ತಾ ಇದೆ. ನಮ್ಮ ಎಲ್ಲ ಗ್ರಾಮಸ್ಥರು ಬಹಳ ಈ ಕಾರ್ಯಕ್ರಮಕ್ಕೆ ಸಹಕಾರ ನೀಡ್ತಾ ಇದ್ದಾರೆ. ಹಾಗೆ ನಮ್ಮ ಪಾದಯಾತ್ರೆ ತಂಡದ ಸದಸ್ಯರೆಲ್ಲರೂ ಕೂಡ ಬಹಳ ಶ್ರಮ ವಹಿಸಿ ಸುಮಾರು 1.5 ತಿಂಗಳಿಂದ ಕೂಡ ಈ ಕಾರ್ಯಕ್ರಮಕ್ಕೆ ಶ್ರಮ ವಹಿಸ್ತಾ ಇದ್ದಾರೆ. ಈ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಬಂದು ಭಾಗವಹಿಸಬೇಕು. ಹಾಗೆ ಶ್ರೀನಿವಾಸನ ಜೀವನ ಚರಿತ್ರೆಯನ್ನು ಆಧರಿಸಿದ ಶ್ರೀನಿವಾಸ ಕಲ್ಯಾಣ ಎನ್ನುವ ಸುಂದರ ಪೌರಾಣಿಕ ನಾಟಕವನ್ನು ಕೂಡ ನಾಳೆ ಸಂಜೆ 7:30 ಗಂಟೆಗೆ ನಮ್ಮ ಪಾದಯಾತ್ರೆ ತಂಡದ ಸದಸ್ಯರು ಪ್ರಸ್ತುತ ಪಡಿಸ್ತಾ ಇದ್ದಾರೆ. ತಾವೆಲ್ಲರೂ ಕೂಡ ನಮ್ಮ ತಾಲೂಕಿನ ಹಾಗೂ ವಿವಿಧ ತಾಲೂಕಿನ ಸುತ್ತಮುತ್ತಲಿನ ತಾಲೂಕಿನ ಜನರು ಕೂಡ ಈ ಕಾರ್ಯಕ್ರಮಕ್ಕೆ ಬಂದು ಭಾಗವಹಿಸ್ತಾ ಇದ್ದಾರೆ. ತಾವುಗಳೆಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ಬಂದು ಭಾಗವಹಿಸಿ ನಮ್ಮ ಎಲ್ಲ ಆಯೋಜಕರಿಗೂ ಹಾಗೂ ಪಾದಯಾತ್ರಿಗಳಿಗೂ ನಮ್ಮ ಗ್ರಾಮಸ್ಥರಿಗೂ ಹಾರೈಸಿ, ಹಾಗೆ ಕಲ್ಯಾಣ ಮಹೋತ್ಸವ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ದೇವರ ಕೃಪೆಗೂ ಕೂಡ ಪಾತ್ರರಾಗಬೇಕು ಅಂತ ತಮ್ಮಲ್ಲಿ ಸವಿನಯ ಪ್ರಾರ್ಥನೆ ಮಾಡ್ತಾ ಇದ್ವಿ. ಎಲ್ರಿಗೂ ನಮಸ್ಕಾರ. ಕಲ್ಯಾಣಾತ್ಮಕ ಗಾತ್ರಾಯ ಕಾಮಿತಾರ್ಥ ಪ್ರಧಾನ ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸಾಯ ಮಂಗಳಂ. ಎಲ್ಲರಿಗೂ ನಮಸ್ಕಾರ. ನಮ್ಮ ಗೌರಿಬಿದನೂರು ತಾಲೂಕು ತೊಂಡೆಬಾವಿ ಗ್ರಾಮದ ಸುತ್ತಮುತ್ತ ಹಳ್ಳಿಗಳಿಂದ
ಕಳೆದ 24 ವರ್ಷಗಳಿಂದ ಸತತವಾಗಿ ತಿರುಮಲ ವೆಂಕಟೇಶ್ವರನ ದರ್ಶನಕ್ಕೆ ಪಡೆಯುವ ಸಲುವಾಗಿ ಪಾದಯಾತ್ರೆಯ ಮುಖಾಂತರ ಯಶಸ್ವಿಯಾಗಿ ದರ್ಶನ ಪಡ್ಕೊಂಡು ವಾಪಸ್ ಬಂದಿರ್ತೇವೆ. ಇದೇ ರೀತಿ ಈ ವರ್ಷ ಕೂಡ 25ನೇ ವರ್ಷದ ಪಾದಯಾತ್ರೆಯನ್ನ ದಿನಾಂಕ 16/12/2025 ಹಮ್ಮಿಕೊಂಡಿದ್ದು, ಅದರ ಪ್ರಯುಕ್ತ 14/12/2025 ಶ್ರೀ ಶ್ರೀನಿವಾಸ ಕಲ್ಯಾಣ ಮಹೋತ್ಸವವನ್ನು ಭಾರಿ ಅದ್ದೂರಿಯಾಗಿ ಆಯೋಜನೆ ಮಾಡಿರುತ್ತೇವೆ. ಈ ಕಾರ್ಯಕ್ರಮಕ್ಕೆ ಸಕುಟುಂಬ ಸಮೇತ ಪರಿವಾರ ಸಮೇತರಾಗಿ ಬಂದು ಆಗಮಿಸಿ ಆ ದೇವರ ಕೃಪೆಗೆ ಪಾತ್ರರಾಗಬೇಕೆಂದು ಕೋರುತ್ತೇವೆ. ಮತ್ತು ಅದೇ ದಿನ ಸಂಜೆ ಶ್ರೀ ವೆಂಕಟೇಶ್ವರ ಕಲ್ಯಾಣ, ಶ್ರೀ ಶ್ರೀನಿವಾಸ ಕಲ್ಯಾಣ ಎಂಬ ಪೌರಾಣಿಕ ನಾಟಕವನ್ನ ಹಮ್ಮಿಕೊಂಡಿರುತ್ತೇವೆ. ಈ ಒಂದು ಎಲ್ಲ ಕಾರ್ಯಕ್ರಮಗಳಿಗೂ ಎಲ್ಲ ಸಕುಟುಂಬ ಸಮೇತ ಪರಿವಾರ ಸಮೇತರಾಗಿ ಬಂದು ಆ ಭಗವಂತನ ಕೃಪೆಗೆ ಪಾತ್ರರಾಗಬೇಕಾಗಿ ಕೋರುತ್ತೇವೆ. ಓಂ ನಮೋ ವೆಂಕಟೇಶಾಯ. ಎಲ್ರಿಗೂ ನಮಸ್ಕಾರ. ನಾವೇನು ಇವತ್ತಿನ ದಿನ ಈ ಶ್ರೀನಿವಾಸ ಕಲ್ಯಾಣೋತ್ಸವ ಆಯೋಜನೆ ಮಾಡ್ತಾ ಇದ್ದೀವಿ. ವಿಶೇಷತೆ ಏನಪ್ಪಾ ಅಂದ್ರೆ 24 ವರ್ಷದಿಂದ ಪಾದಯಾತ್ರೆ ಮಾಡ್ಕೊಂಡು ಬಂದಿದ್ದೀವಿ. ಇದು 25ನೇ ವರ್ಷದ ಪಾದಯಾತ್ರೆ ಆಗಿರುತ್ತದೆ. ಈ 25ನೇ ವರ್ಷದ ಪ್ರಯುಕ್ತ ತುಂಬಾ ವಿಶೇಷವಾಗಿ ಏನೋ ಒಂದು ಕಾರ್ಯಕ್ರಮ ಮಾಡಬೇಕು ಚೆನ್ನಾಗಿ ಅಂತೇಳಿ ಎಲ್ಲರೂ ಪಾದಯಾತ್ರೆ ತಂಡ ಅಂದ್ಕೊಂಡಾಗ ಎಲ್ಲರೂ ಒಂದೊಂದು ಸಲಹೆ ಕೊಟ್ಟು ಒಂದು ಈ ಸಿಲ್ವರ್ ಜೂಬ್ಲಿ ಅಂತ ಹೇಳ್ಬಿಟ್ಟು ಒಂದು 25ನೇ ವರ್ಷ ಬಹಳ ಅದ್ದೂರಿಯಾಗಿ ಮಾಡ್ಬೇಕಂತೇಳಿ ಶ್ರೀನಿವಾಸ ಕಲ್ಯಾಣೋತ್ಸವನ್ನ 14/12 ಅಂದ್ರೆ ನಾಳೆ ಭಾನುವಾರ ತುಂಬಾ ಅದ್ದೂರಿಯಾಗಿ ಇಟ್ಕೊಂಡಿದ್ದೀವಿ. ವೇದಿಕೆ ಎಲ್ಲ ಸಜ್ಜಾಗ್ತಾ ಇದೆ. ಹಾಗೆ ನಾಳೆ ಸಂಜೆ ಬೆಳಗ್ಗೆ 9 ಗಂಟೆಯಿಂದ ಶ್ರೀನಿವಾಸ ಕಲ್ಯಾಣ ಕಾರ್ಯಕ್ರಮ ಸ್ಟಾರ್ಟ್ ಆಗುತ್ತೆ. ಮಧ್ಯಾಹ್ನ 1 ಗಂಟೆಗೆ ಮಹಾಮಂಗಳಾರತಿ ಎಲ್ಲ ಮುಗಿದು ಮಹಾಪ್ರಸಾದ ವಿನಿಯೋಗ ಇರುತ್ತೆ. ಸಂಜೆ 7:15 ಶ್ರೀನಿವಾಸ ಕಲ್ಯಾಣ ಜೀವನ ಚರಿತ್ರೆ, ಶ್ರೀನಿವಾಸನ ಜೀವನ ಚರಿತ್ರೆ ಆಧಾರಿತ ಒಂದು ಪೌರಾಣಿಕ ನಾಟಕವನ್ನು ಕೂಡ ಆಯೋಜನೆ ಮಾಡಿರ್ತೀವಿ ನಾಳೆ. ಹಾಗೆ ಇಲ್ಲಿಂದ ತೊಂಡೆಬಾವಿ ಗ್ರಾಮದಿಂದ ಹಿಡಿದು ಹುಸೇನ್ಪುರ, ಬೆಳ್ಚಿಕ್ನಹಳ್ಳಿ, ತೊಂಡೆ ರೈಲ್ವೆ ಸ್ಟೇಷನ್, ಬಸವಾಪುರ, ಕಳ್ಳಂಗಳ್ಳಿವರೆಗೂ ಅದ್ಭುತವಾಗಿ ಕಲಾ ತಂಡಗಳಿಂದ ಒಳಗೊಂಡು ತುಂಬಾ ಅದ್ದೂರಿಯಾಗಿ ಮೆರವಣಿಗೆಯನ್ನು ಹಮ್ಮಿಕೊಂಡಿರ್ತೀವಿ. ಇದಕ್ಕೆಲ್ಲ ಮೇನು ಈಗ ನಮ್ಮ ಗುರುಸ್ವಾಮಿಗಳು ನಮ್ಮ ಪಾದಯಾತ್ರೆ ಅನ್ನೋದು ಸ್ಟಾರ್ಟ್ ಮಾಡಿದ್ದೆ ಶ್ರೀಧರ ಸ್ವಾಮಿಗಳು. ಅವರ ಹೆಜ್ಜೆಯಿಂದ ನಮ್ಮ ಹೆಜ್ಜೆಗಳು ಎಲ್ಲರೂ ಒಂದು 200 ಜನದವರೆಗೂ ಆಗುವಂಗಾಗಿದೆ. ಇವ್ರಿಗೆ ಒಳ್ಳೇದಾಗ್ಲಿ. ಹಂಗೆ ನಮ್ಮ ಪಾದಯಾತ್ರೆ ತಂಡದಲ್ಲಿ ನಮ್ಮ ಸುಧಾಕರ್ ರೆಡ್ಡಿ ಅವರಾಗ್ಬೋದು, ವಿಜಯಶೇಖರ ರೆಡ್ಡಿ ಅವರಾಗ್ಬೋದು, ಕೃಷ್ಣಮೂರ್ತಿ ಅವರಾಗ್ಬೋದು, ಎಲ್ಲರೂ ಹಿರಿಯರಿದ್ದಾರೆ. ಅವರೆಲ್ಲ ನಮ್ಗೆಲ್ಲ ಮಾರ್ಗದರ್ಶಕರು. ಈ ತಂಡದಿಂದ ನಮ್ಗೆಲ್ಲರಿಗೂ ಒಳ್ಳೇದಾಗಿದೆ. ಆ ಭಗವಂತನ ಎಲ್ಲರಿಗೂ ಒಳ್ಳೇದ್ ಮಾಡ್ಲಿ. ಈ ಕಾರ್ಯಕ್ರಮಗಳೆಲ್ಲ ಪಾಲ್ಗೊಂಡು ಈ ಕಾರ್ಯಕ್ರಮ ಯಶಸ್ವಿಗೊಳಿಸಿ ಹಾಗೂ ಶ್ರೀನಿವಾಸನ ಕೃಪೆಗೆ ಪಾತ್ರರಾಗಿ ಅಂತ 1-2 ಮಾತು ಹೇಳಕ್ ಇಷ್ಟಪಡ್ತೀನಿ. ಓಂ ನಮೋ ವೆಂಕಟೇಶಾಯ.